ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ಭಾರತೀಯ ವಿದ್ಯಾರ್ಥಿ ಸಂಘ ರಜತ ಮಹೋತ್ಸವ 2025 ಹಾಗೂ ವಿದ್ಯಾರ್ಥಿಗಳ ಹಾಗೂ ಜಾಗತಿಕ ಬೆಳವಣಿಗೆಗಾಗಿ ಸಂಕಲ್ಪ ಸಮಾವೇಶವನ್ನು ಫೆಬ್ರವರಿ 16ರಂದು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾ ಸಂಯೋಜಕ ಪರ್ವತರಾಜ್ ತಿಳಿಸಿದ್ದಾರೆ. ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಅಂದು ಬೆಂಗಳೂರಿನ ಸುಮನಹಳ್ಳಿಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ತಿ ನರಸೀಪುರದ ನಳಂದ ಬುದ್ಧ ವಿಹಾರದ ಬಂತೆ ಬೋಧಿ ರತ್ನ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಭಾರತ ಸರ್ಕಾರ ಆದಾಯ ತೆರಿಗೆ ಇಲಾಖೆ ಆಯುಕ್ತರಾದ ಎಂಎಸ್ ನೇತ್ರಪಾಲ್ ಸಮಾರಂಭ ಉದ್ಘಾಟಿಸಲಿದ್ದಾರೆ. ಕವಿಗಳಾದ ಅರವಿಂದ ಮಾಲಗತ್ತಿ ಬಿವಿಎಸ್ 25 ವರ್ಷಗಳ ಮೆಲುಕು ಹಾಕಲಿದ್ದಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಂಚಾಲಕ ಮಾವಳ್ಳಿ ಶಂಕರ್ ಪುಸ್ತಕ ಬಿಡುಗಡೆ ಮಾಡಲಿದ್ದಾರೆ. ಬೆಂಗಳೂರು ಅಕ್ಕ ಐಎಎಸ್ ಅಕಾಡೆಮಿ ಮುಖ್ಯಸ್ಥ ಡಾಕ್ಟರ್ ಶಿವಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬಹುಜನ ಚಿಂತಕರಾದ ಸಿವಿ ಲಕ್ಷ್ಮಿ, ಲೇಖಕರಾದ ಅತ್ರಾಡಿ ಅಮೃತ ಡಿಖಯ್ಯ, ಯೋಗೇಶ್ ಮಾಸ್ಟರ್, ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷ ಎ ಹರಿರಾಮ್ ಭಾಗವಹಿಸಲಿದ್ದಾರೆ. ಈ ಸಮಾವೇಶಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕೆಂದು ಪರ್ವತರಾಜ್ ಮನವಿ ಮಾಡಿದ್ದಾರೆ. ವರದಿ ಮಣಿಕಂಠ ನಾಯ್ಕ್, ಚಾಮರಾಜನಗರ. ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ಭಾರತೀಯ ವಿದ್ಯಾರ್ಥಿ ಸಂಘ BVS ಕರ್ನಾಟಕ ವತಿಯಿಂದ BVS ರಜತ ಮಹೋತ್ಸವ 2025ರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣ, ಉದ್ಯೋಗ, ಉದ್ಯಮ ಹಾಗೂ ಜಾಗತಿಕ ಬೆಳವಣಿಗೆಗಾಗಿ ಸಂಕಲ್ಪ ಸಮಾವೇಶವನ್ನು ಬೆಂಗಳೂರಿನಲ್ಲಿ ದಿನಾಂಕ 16/2/2025 ಬೆಳಗ್ಗೆ 10:30ಕ್ಕೆ ಭಾನುವಾರ ಡಾಕ್ಟರ್ ಬಾಬು ಜಗಜೀವರಾಮ್ ಭವನ, ಸುಮನಹಳ್ಳಿ, ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ರಸ್ತೆ, ಬೆಂಗಳೂರು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಂತೆ ಬೋಧಿರತ್ನ ಬಂತೇಜಿರವರು, ನಳಂದ ಬುದ್ಧ ವಿಹಾರ, ಟಿ ನರಸೀಪುರ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಹೆಸರಾಂತ ಎಂಎಸ್ ನೇತ್ರಪಾಲ್ IRS ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ ಇವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗೆ BVS 25 ವರ್ಷಗಳ ಮೆಲುಕು ಎಂಬುದರ ಬಗ್ಗೆ ಡಾಕ್ಟರ್ ಪ್ರೊಫೆಸರ್ ಅರವಿಂದ ಮಾಲಗತ್ತಿರವರು, ಸುಪ್ರಸಿದ್ಧ ಕನ್ನಡ ಕವಿಗಳು, ವಿದ್ವಾಂಸಕರು ಇವರು ಮಾತಾಡಲಿದ್ದಾರೆ. ಹಾಗೂ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಮಾವಳ್ಳಿ ಶಂಕರ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಇವರು DSS ಇವರು ಇದನ್ನು ಮಾಡ್ತಾರೆ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಾಡ್ತಾರೆ. ಹಾಗೆ ಇದರ ಅಧ್ಯಕ್ಷತೆಯನ್ನು ನಮ್ಮ ಡಾಕ್ಟರ್ ಶಿವಕುಮಾರ್ ಅವರು, ಅಕ್ಕ IAS ಅಕಾಡೆಮಿಯ ನಿರ್ದೇಶಕರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಇನ್ನೂ ಹಲವಾರು ಅತಿಥಿಗಳು CV ಲಕ್ಷ್ಮೀರವರು, ಹೋರಾಟಗಾರರು, ಅಮೃತ ಅತ್ರಾಡಿರವರು, ಯೋಗೇಶ್ ಮಾಸ್ಟರ್ ಅವರು, ಹೀಗೆ ಹಲವಾರು ಮುಖ್ಯ ಅತಿಥಿಗಳು ಭಾಗವಹಿಸಲಿದ್ದಾರೆ. ಬಂಧುಗಳೇ, BVS ಬಗ್ಗೆ ನನಗೆ ಹೇಳ್ಕೊಳ್ಳೋಕ್ಕೆ ಒಂದು ಹೆಮ್ಮೆ ಹೇಗೆ ಅಂತಂದರೆ, ನಾವು 2000 ಇಸ್ವಿನಲ್ಲಿ BVS ಅಂದರೆ ಬಹುಜನ ವಿದ್ಯಾರ್ಥಿ ಸಂಘ ಅಂತ ನಾವು ಪ್ರಾರಂಭಿಸ್ತೀವಿ. 2020ರವರೆಗೂ ಅದನ್ನು ಬಹುಜನ ಅನ್ನೋ ಹೆಸರಲ್ಲೇ ಇಟ್ಕೊಂಡಿದ್ವಿ. ನಂತರ ಅದು ಭಾರತೀಯ ವಿದ್ಯಾರ್ಥಿ ಸಂಘ ಆಯಿತು. ಯಾಕೆ ಅಂತಂತಂದರೆ ಅದು ಹಲವಾರು ಕಾರಣಗಳಿದೆ. ಈಗ ಬಾಬಾ ಸಾಹೇಬರು ಕೂಡ ಹೇಗೆ ಅಂತಂದರೆ ಅವರೇ ನಮಗೆ ಆದರ್ಶ. ಅವರು ಮೂಕ ನಾಯಕರಿಂದ ಹಿಡಿದು ಬಹಿಷ್ಕೃತ ಭಾರತ, ಸಮತ, ಜನತಾ, ಹೀಗೆ ಕೊನೆಗೆ ಪ್ರಬುದ್ಧ ಭಾರತ ಎಂಬ ಕಾನ್ಸೆಪ್ಟನ್ನ ನಮಗೆ ಕೊಟ್ಟರು. ಹಾಗೆ BVS ಕೂಡ ಬಹುಜನ ನಂತರ ಭಾರತೀಯ ಆಗಿ ಅಪ್ಡೇಟ್ ಆಗಿದ್ದೀವಿ ಅಂತ ನಮಗೆ ಹೆಮ್ಮೆ ಆಗುತ್ತೆ. ಈ BVS ಕಳೆದ 25 ವರ್ಷಗಳಿಂದ ಏನೇನು ಮಾಡಿದೆ ಅಂತಂದರೆ, ಎಲ್ಲ ಜನರಿಗೂ, ಶೋಷಿತ ಸಮುದಾಯಕ್ಕೆ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅಂದರೆ ಜ್ಯೋತಿಬಾ ಫುಲೆ ದಂಪತಿಗಳಿಂದ ಹಿಡಿದು ಸಾವು ಮಹಾರಾಜರವರು, ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಹಾಗೆಯೇ ಪೆರಿಯಾರ್ ರಾಮಸ್ವಾಮಿ ನಾಯ್ಕರು, ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವರೆಗೆ ಯಾರ್ಯಾರು ನಮ್ಮ ಶೋಷಿತರ ಪರ ತ್ಯಾಗ ಮಾಡಿದ್ದಾರೆ ಅವರೆಲ್ಲರ ವಿಚಾರಗಳನ್ನು ನಾಟಕದ ಮುಖಾಂತರ, ಅವ್ರಿಗೆ ಶಿಬಿರಗಳ ಮುಖಾಂತರ, ವಿಚಾರಗೋಷ್ಠಿಗಳ ಮುಖಾಂತರ ಮತ್ತು ಪ್ರಬಂಧ ಬರೆಸುವ ಮುಖಾಂತರ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜಾಗೃತಿ ಕಾರ್ಯಕ್ರಮನ, ಪೂನಾ ಒಪ್ಪಂದ ನಾಟಕ ಅಂತ ಹಳ್ಳಿಗಳಿಗೂ ಕೂಡ ಜನರಿಗೆ ನಾವು ಮೋಟಿವೇಟ್ ಮಾಡಿದ್ದ ಸಂದರ್ಭ ಇದೆ. ಆ ಒಂದು ಜಾಗೃತಿ ಆದ್ರಿಂದ ಇವತ್ತು ಕೂಡ ನಮಗೆ ಬಾಬಾ ಸಾಹೇಬ್ರ ಬಗ್ಗೆ, ಸಂವಿಧಾನದ ಬಗ್ಗೆ, ಮೀಸಲಾತಿ ಬಗ್ಗೆ ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ
ನಾ ಮುಂದು ತಾ ಮುಂದು ಅಂತ ಈಗ ಬಾಬಾ ಸಾಹೇಬ್ರನ್ನ ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲವೂ ಕಾರಣ BVS ಅನ್ನೋದ್ರಲ್ಲಿ ಯಾವುದೇ ಮಾತಿಲ್ಲ. ಹಾಗಾಗಿ ಇದು ಹೆಮ್ಮೆ ಇದೆ. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಕ್ಯಾಸೆಟ್ಗಳು ಬಿಡುಗಡೆ ಆಯ್ತದವೆ, ಪುಸ್ತಕಗಳು ಬಿಡುಗಡೆ ಆಯ್ತದವೆ. ದಯಮಾಡಿ ಈ ಕಾರ್ಯಕ್ರಮಕ್ಕೆ ಚಾಮರಾಜನಗರ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಚಾಮರಾಜನಗರದಿಂದ ಪರ್ವತರಾಜರವರು, ಜಿಲ್ಲಾ ಸಂಯೋಜಕರು, ಭಾರತೀಯ ವಿದ್ಯಾರ್ಥಿ ಸಂಘ. ಥ್ಯಾಂಕ್ ಯು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.